ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮವಿದ್ರೆ ಮನುಷ್ಯ ವಿದೇಶಿ ಮಣ್ಣಿನಲ್ಲೂ ಯಶಸ್ಸಿನ ಸೌಧವನ್ನ ಹೇಗೆ ಕಟ್ಟಬಹುದು ಎಂಬುದಕ್ಕೆ ಮಂಗಳೂರಿನ ಅಮರನಾಥ್ ರೈ ಒಂದು ಜೀವಂತ ಉದಾಹರಣೆ. ಸುಮಾರು 3 ದಶಕಗಳ ಹಿಂದೆ ಬರಿಗೈಲಿ ಬಹ್ರೇನ್ಗೆ ತೆರಳಿದ ಅವರು ಇಂದು ಅಲ್ಲಿನ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ಕೇವಲ ವೃತ್ತಿ ಜೀವನವಷ್ಟೇ ಅಲ್ಲದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ಅಜಾತಶತ್ರುವಾಗಿ ಬೆಳೆದಿರುವ ರೈ ಅವರ ಷಷ್ಠ್ಯಬ್ದಿ ಪೂರ್ತಿಯ ಈ ಸಂದರ್ಭದಲ್ಲಿ ಅವರ ಸಾರ್ಥಕ ಬದುಕಿನ ಒಂದು ವಿಶೇಷ ನೋಟ ಇಲ್ಲಿದೆ. ಮಂಗಳೂರಿನ ಮಣ್ಣಿನಲ್ಲಿ ಹುಟ್ಟಿ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ ಮುಗಿಸಿದ ಅಮರನಾಥ್ ರೈ ಅವರು ಬದುಕಿನ ಭವಿಷ್ಯ ಹುಡುಕುತ್ತಾ 3 ದಶಕಗಳ ಹಿಂದೆ ಹೊರಟಿದ್ದು ದ್ವೀಪ ರಾಷ್ಟ್ರ ಬಹ್ರೇನ್ಗೆ. ವಿಶ್ವವಿಖ್ಯಾತ ಜಾನ್ಸನ್ ಅಂಡ್ ಜಾನ್ಸನ್ ಸಂಸ್ಥೆಯಲ್ಲಿ ಸಾಮಾನ್ಯ ಮಾರಾಟ ಪ್ರತಿನಿಧಿಯಾಗಿ ವೃತ್ತಿ ಆರಂಭಿಸಿದ ರೈ ಅವರು ತನ್ನ ಅಚಲ ಪರಿಶ್ರಮದಿಂದ ಅದೇ ಸಂಸ್ಥೆಯ ಕಂಟ್ರಿ ಹೆಡ್ ಆಗಿ ಬೆಳೆದದ್ದು ಒಂದು ರೋಚಕ ಇತಿಹಾಸ. ಸುಮಾರು 25 ವರ್ಷಗಳ ಕಾಲ ಭ್ರಷ್ಟಾಚಾರಕ್ಕೆ ಎಡೆಕೊಡದೆ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದ ಇವರನ್ನ ಸಂಸ್ಥೆಯು ಇಂದಿಗೂ ತನ್ನ ಮಾರುಕಟ್ಟೆ ವಿಸ್ತರಣೆಯ ಸಲಹೆಗಾರನಾಗಿ ಬಳಸಿಕೊಳ್ಳುತ್ತಿರುವುದು ಇವರ ದಕ್ಷತೆಗೆ ಸಾಕ್ಷಿ. ಅಮರನಾಥ್ ರೈ ಕೇವಲ ಉದ್ಯೋಗಿಯಾಗಷ್ಟೇ ಉಳಿಯಲಿಲ್ಲ. ಬಹ್ರೇನ್ ಕನ್ನಡಿಗರ ಪಾಲಿಗೆ ಇವರು ಸದಾ ಆಪದ್ಬಾಂಧವ. ಬಹ್ರೇನ್ ಕನ್ನಡ ಸಂಘದ ಅಧ್ಯಕ್ಷರಾಗಿ ವಿದೇಶ ಮಣ್ಣಿನಲ್ಲಿ ಮೊದಲ ಕನ್ನಡ ಭವನ ನಿರ್ಮಾಣವಾಗುವಲ್ಲಿ ಇವರ ಶ್ರಮ ಅಪಾರ. ಬನ್ಸ್ ಮಂಡಳಿಯ ಸ್ಥಾಪಕ ಸದಸ್ಯರಾಗಿ, ಅಧ್ಯಕ್ಷರಾಗಿ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಸೇರಿದಂತೆ ಹಿರಿಯ ಸಾಧಕರನ್ನ ದ್ವೀಪ ರಾಷ್ಟ್ರಕ್ಕೆ ಬರಮಾಡಿಕೊಂಡು ಬೃಹತ್ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಜಾತಿ ಮತ ಪಂಥಗಳನ್ನ ಮೀರಿ ನಿಂತಿರುವ ಇವರು ಕಲಾವಿದರು, ಸಾಹಿತಿಗಳು ಮತ್ತು ಪತ್ರಕರ್ತರಿಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಉದ್ಯಮದ ಒತ್ತಡದ ನಡುವೆಯೂ ಸಂಗೀತ ಮತ್ತು ಕಲೆಗೆ ಮಾರು ಹೋಗಿರುವ ರೈ ಅವರು ಸ್ವತಃ ಉತ್ತಮ ಗಾಯಕರು. ಅವರ ಧರ್ಮಪತ್ನಿ ಸ್ನೇಹಲತಾ ಅವರ ಯಶಸ್ಸಿನ ಹಿಂದಿನ ಚೇತನ, ಪುತ್ರಿ ದೀಪಾಲಿ ರೈ, ಅಳಿಯ ಹರ್ಷಿತ್ ರೈ ಹಾಗೂ ಪುತ್ರ ಅರ್ಜುನ್ ರೈ ಅವರು ಉನ್ನತ ಶಿಕ್ಷಣ ಪಡೆದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಅರ್ಜುನ್ ದೀಪ್ ಕ್ಲೀನಿಂಗ್ಸ್ ಅಂಡ್ ಮೇಂಟೆನೆನ್ಸ್ ಎಂಬ ಸ್ವಂತ ಸಂಸ್ಥೆಯನ್ನ ಮುನ್ನಡೆಸುತ್ತಿರುವ ಅಮರನಾಥ್ ರೈ ಅವರು ಈಗ 60ರ ಸಂಭ್ರಮದಲ್ಲಿದ್ದಾರೆ. ಕಮಲಕ್ಷ ಮೀನ್, ವಿ4 ನ್ಯೂಸ್, ಬಹ್ರೇನ್.